ಫ್ರೆಂಡ್ಸ್, ವೆಲ್ಕಮ್ ಟು ಸ್ಯಾಂಡ್ಪರ್. ಎಲ್ಲರೂ ನಾನು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಯಿತು, ಎಷ್ಟೆಲ್ಲ ಖರ್ಚಾಯಿತು ಹೇಳಿ ಅಂತ ಇದ್ದಾರೆ. ಇದು ಬಂದುಬಿಟ್ಟು 3 HP ಸಿಂಗಲ್ ಫೇಸ್ ಪುಲ್ವರೈಸರ್. ಇದು ಬಂದುಬಿಟ್ಟು ಕರಿಬೇವು, ಚಟ್ನಿ ಪೌಡರ್ಸ್ ಅದೆಲ್ಲ ಮಾಡ್ತೀವಲ್ಲ, ಅದಕ್ಕೆ ಯೂಸ್ ಮಾಡೋದಕ್ಕೋಸ್ಕರ ಇದನ್ನು ತಗೊಂಡಿದ್ದೀವಿ. ನೀವೀಗ ನೋಡ್ತಾ ಇರೋದು ದೇವಿ ಇಂಡಸ್ಟ್ರೀಸಿಂದ ಗಾಣ ತಗೊಂಡಿದ್ದೀವಿ. 2 ಗಾಣ. ಇದು ವುಡ್ ಪ್ರೆಸ್ಡು ಪ್ಯೂರಾಗಿ. 2 ಬಂದು ಯಾಕಪ್ಪ ಅಂತಂದರೆ, ಒಂದು ಕಡಲೆಕಾಯಿ ಬೀಜ ಮತ್ತು ಒಂದು ಕೊಬ್ಬರಿಗೆ, ಮತ್ತು ದೋಸೆ ಹಿಟ್ಟು ಅದೆಲ್ಲ ಮಾಡೋದಕ್ಕೋಸ್ಕರ ಇದು ದೊಡ್ಡ ದೋಸೆ ಬ್ಯಾಟರ್ ತಗೊಂಡಿದ್ದೀವಿ. ಇದು ಕುಸುಬೆ ಎಣ್ಣೆಗೋಸ್ಕರ ತಗೊಂಡಿರೋ ಮೆಟಲ್ ಪ್ರೆಸ್ ಮಿಷನು. ಇದು ಬಂದು ರೋಸ್ಟರ್ ಮಿಷನ್ನು, ಸಾಂಬಾರು ಪೌಡರ್ಸು ಅದೆಲ್ಲ ಮಾಡೋದಕ್ಕೋಸ್ಕರ ನಾವು ತಗೊಂಡಿರೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಮ್ಮ ಹತ್ರ ಬರೋ ಬೇಳೆ, ಅದು ರಾಗಿ ಮತ್ತು ಅಕ್ಕಿನೆಲ್ಲ ಕ್ಲೀನ್ ಮಾಡೋದಕ್ಕೆ ಡಿಸ್ಟೋನರು. ಈ ಡಿಸ್ಟೋನರ್ ಪಕ್ಕದಲ್ಲೇ ನಾವು ಪುಲ್ವರೈಸರ್ನು ಕೂಡ ಇಟ್ಟಿದ್ದೀವಿ. ಈ ಪುಲ್ವರೈಸರ್ ಬಂದ್ಬಿಟ್ಟು ಚಿಲ್ಲಿ ಪೌಡರ್ಸು, ಸಾಂಬಾರ್ ಪೌಡರು ಮತ್ತು ಮಿಲೆಟ್ಸು ಅದೆಲ್ಲ ರೆಡಿ ಮಾಡೋದು. ಲೊಕೇಶನ್ ನೋಡ್ತಾ ಇದ್ದೀರಲ್ವಾ, ಈ ಲೊಕೇಶನ್ ಬಂದ್ಬಿಟ್ಟು ನಮ್ಮದು ಪ್ರಿಮೈಸಸ್ಸಲ್ಲಿದೆ. ಪೂರ್ತಿಯಾಗಿ ಟೈಲ್ಸ್ ಆಗಿದೆ. ಹೈಜೆನಿಕ್ ಆಗಿರೋದ್ರಿಂದ ಈ ಪ್ಲ್ಯಾಂಟ್ನ ನಾವು ಈ ಪ್ರಿಮೈಸಸ್ನ ತಗೊಳ್ಳೋದಕ್ಕೆ ಆಲ್ಮೋಸ್ಟ್ 10 lakhs ಅಡ್ವಾನ್ಸು ಮತ್ತು 50,000 rupees ಪರ್ ಮಂತ್ SSL ಮಾಡಿಸಿದ್ದೀವಿ. SSL ನಾವು ಮಾಡಿಸಿರೋದ್ರಿಂದ ಇದ್ರ ಕಾಸ್ಟ್ ಸ್ವಲ್ಪ ಆ್ಯಡ್ ಆಗಿದೆ. ಇದಕ್ಕೆ 8,000 rupees ಅಂತ ಸ್ವಲ್ಪ ಆ್ಯಡ್ ಆಗಿರುತ್ತೆ. ಮತ್ತು ಅದ್ರ ಜೊತೆ ಇದೆಯಲ್ಲ, ಇದು ರಾಗಿ ಮತ್ತು ಅಕ್ಕಿ ಇದೆಲ್ಲ ಕ್ಲೀನ್ ಮಾಡೋದಕ್ಕೆ. ಮತ್ತು ಅದು ಸ್ಟಾರ್ಟರ್ ಇದೆ ನೋಡಿ, ಇದು ಎಲೆಕ್ಟ್ರಿಕಲ್ ಎಕ್ಸ್ಪೆನ್ಸಸ್ ಆಲ್ಮೋಸ್ಟ್ 1 lakh rupeesವರೆಗೂ ಆಗಿದೆ. 25,000 ಆಗಿದೆ. ಪ್ಲಸ್ ಇನ್ಸ್ಟಾಲೇಷನ್ನು ಮತ್ತು ಸ್ಟಾರ್ಟರ್ ಎಲ್ಲ ಸರಿ ಇದು ಒಂದು 80,000 rupees ಆಗಿದೆ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಲ್ವ, ಇದು ವುಡ್ ಪ್ರೆಸ್ ಮಿಷನ್ದು. ಇದು ಬಂದು 2,15,000 ಪ್ಲಸ್ ಟ್ಯಾಕ್ಸು, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸೇರಿ ಒಂದು 2.7ವರೆಗೂ ಆಗಿದೆ. 2 ಮಿಷನ್ನು ಸೇರಿ 500 ಇದೆ, ಅಂದರೆ 5.5 ಲಕ್ಷವರೆಗೂ ಆಗಿದೆ. ಇದ್ರ ಬೆಲೆ ಬಂದು ಒಂದು 56,000 ಆಗಿದೆ. ಲೆಕ್ಕ ಹಾಕಿ 5.5 ಒಂದು 56,000 ಅಂದರೆ ಒಂದು 6 ಲಕ್ಷ ಆಗಿದೆ. ಇದೆಯಲ್ಲ ಮೆಟಲ್ ಪ್ರೆಸ್ಸು, ಇದು ಪೂರ್ತಿಯಾಗಿ ಕುಸುಬೆ ಎಣ್ಣೆಗೋಸ್ಕರ ತಗೊಂಡಿದ್ದೀವಿ. ಕುಸುಬೆ ಎಣ್ಣೆ ಯಾಕಪ್ಪ ಅಂತಂದರೆ, ಕುಸುಬೆ ಎಣ್ಣೆಯಲ್ಲಿ ಫ್ಯಾಟ್ ಕಂಟೆಂಟು ಕಡಿಮೆ ಇರೋದ್ರಿಂದ ಎಷ್ಟೇ ನಾವು ಅದನ್ನು ಕನ್ಸಂಪ್ಷನ್ ಮಾಡಿದ್ರು ಕೂಡ ಅದು ನಮ್ಮ ಹೆಲ್ತ್ಗೆ ಒಳ್ಳೆ ಬೆನಿಫಿಟ್ ಇರೋದ್ರಿಂದ ಅದನ್ನು ಪ್ರಮೋಷನ್ ಮಾಡೋ ಉದ್ದೇಶದಿಂದ ಇದನ್ನು ತಗೊಂಡಿದ್ದೀವಿ. ಇದ್ರ ಕಾಸ್ಟ್ ಒಂದು 3 lakhs ಆಯಿತು. ಮತ್ತು ಇದ್ರದ್ದು ಸ್ಟಾರ್ಟರ್ ಇದೆಲ್ಲ ಇದೆ, ಒಂದು 15,000 rupeesವರೆಗೂ ಆಯಿತು. ಮತ್ತು ಇನ್ಸ್ಟಾಲೇಷನ್ ಎಲ್ಲ ಸೇರಿ. ಮತ್ತು ಇದೆಯಲ್ಲ ರೋಸ್ಟರ್ ಮಿಷನು, ಇದೆಲ್ಲ ನಾವು ಸಾಂಬಾರ್ ಪೌಡರ್ಸು ಅದೆಲ್ಲ ಹಾಕುವಾಗ ಪೂರ್ತಿಯಾಗಿ ಅದನ್ನು ರೋಸ್ಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಅವ್ರು ಬೇರೆ ರೋಸ್ಟರ್ ಮಿಷನ್ ಮಾತ್ರ ಕೊಟ್ಟಿದ್ದರು. ಒಂದು 80,000ವರೆಗೂ ಆಯಿತು. ಅದಕ್ಕೆ ಗ್ಯಾಸು ಮತ್ತು ಬರ್ನಲ್ ಇಲ್ಲಿದೆ ನೋಡಿ, ಇದನ್ನು ನಾವೇ ತಗೊಳ್ಬೇಕು. ಎಕ್ಸ್ಟ್ರಾ ಆಯಿತು. ಅದು ಸೇರಿ ನಮಗೆ ಒಂದು 1 lakhವರೆಗೂ ಆಗಿದೆ. ಜಸ್ಟ್ ಇದ್ರ ಕಾಸ್ಟ್ ಹೇಳ್ಬೇಕಂದ್ರೆ ಪೂರ್ತಿಯಾಗಿ ನೀವು ಯೋಚನೆ ಮಾಡಿ. ಜಸ್ಟ್ ಇದು ಬಂದುಬಿಟ್ಟು 2,25,000 rupees ಆಗಿದೆ. ಮತ್ತು ಡಿಸ್ಟೋನರ್ ಬಂದು ಒಂದು 1,15,000 ಆಗಿದೆ. ಎಲ್ಲ ಮಿಷನ್ನ ಒಂದೇ ಹತ್ರ ಸೆಟಪ್ ಮಾಡಿದ್ದೀವಿ ನೋಡಿ, ಇಲ್ಲಿ ಗೊತ್ತಾಗುತ್ತೆ. ಇದು ಸ್ಮಾಲ್ ಸ್ಟೋರೇಜ್ ರ್ಯಾಕ್ ಏರಿಯಾ. ನಾವು ABC ಮಾಲ್ಟು, ಕರಿಬೇವು ಮತ್ತು ನುಗ್ಗೆ ಎಲ್ಲ ತಂದಾಗ ಇಲ್ಲಿ ವಾಶ್ ಮಾಡೋದಕ್ಕಂತ ಸಪ್ರೇಟಾಗಿ ವಾಶ್ ಏರಿಯಾ ಮಾಡಿದ್ದೀವಿ. ಆಲ್ರೌಂಡು ಟೈಲ್ಸ್ ಹಾಕಿದ್ದೀವಿ. ಎಲ್ಲ ವಾಲ್ ಸೈಡ್ ಎಲ್ಲ ಪೂರ್ತಿ ಟೈಲ್ಸ್ ಹಾಕಿ ಇದನ್ನು ಮಾಡಿದ್ದೀವಿ. ನೋಡಿ, ಇದು ಮೇಲಿಂದ ಈ ಥರ ಕಾಣಿಸುತ್ತೆ. ಇದು ಮೆಜರಿಂಗ್ ಫ್ಲೋರಿಂದ ಈ ಥರ ಇರೋದು ನಮ್ಮ ಪ್ಲೇಸ್ ಪ್ರಿಮೈಸಸ್. ಇದು ಕೆಳಗಡೆ ವರ್ಕ್ ಮಾಡ್ತಾ ಇರೋ ಪ್ರಿಮೈಸಸ್ಸು. ಒಂದು ಇದು ಸ್ಟೋರೇಜ್ ಬಾಟಲ್ಸು, ನಮ್ಮದು 1 ಲೀಟರ್ 1/2 ಲೀಟರ್ ಇದು ಫಿಲ್ ಮಾಡ್ತೀವಲ್ಲ ಆಯಿಲ್ಸ್, ಅದರದ್ದು ಎಲ್ಲ ಸ್ಟೋರೇಜ್ ಇಟ್ಟಿರ್ತೀವಿ ಬಾಟಲ್ಸು. ಮತ್ತು ನಮಗೆ ಆಯಿಲ್ ಸ್ಟೋರ್ ಮಾಡೋದಕ್ಕೆ ರ್ಯಾಕು. ಮತ್ತು ಇದ್ರ ಕಾಸ್ಟ್ ಬಂದುಬಿಟ್ಟು ನಮ್ಗೆ ಆಲ್ಮೋಸ್ಟ್ ಒಂದೊಂದು SS ಡಿಸ್ಪೆನ್ಸರ್ ಬಂದು 2,000 rupees. 3ಕ್ಕೆ ಬಂದು 6,000 ಆಗಿದೆ. ಅದು ಬಂದು 1,500 rupees. ಅದು ಬಂದು 2,000 ಆಗಿದೆ. ಮೇಲ್ಗಡೆ ಲೈಟ್ಸ್ ಇದೆ ನೋಡಿ, ಈ ಲೈಟ್ಸ್ ಎಲ್ಲ ಕೂಡ ನಾವೇ ಹಾಕ್ಸ್ಕೊಂಡಿರೋದು. ಅಂದರೆ ಏನಾದರೂ ಡಸ್ಟ್ ಆ ಥರ ಏನಾದರೂ ಇದ್ದರೆ ತುಂಬ ಕ್ಲಿಯರಾಗಿ ಕಾಣಿಸ್ಲಿ ಅನ್ನೋ ಉದ್ದೇಶದಿಂದ ಒಳ್ಳೆ ಲೈಟಿಂಗ್ಸ್ ಹಾಕ್ಕೊಂಡಿದ್ದೀವಿ.
ಮತ್ತು ಇದ್ರೊಳಗಡೆ ನೋಡ್ತಾ ಇದ್ರಲ್ಲ, ಇದು ಸಣ್ಣದು ಸ್ಟೋರೇಜ್ ಏರಿಯಾ. ಬಿಕಾಸ್ ನಾವೇನೇನು ಸಾಂಬಾರ್ ಪೌಡರ್ಸ್ ಅದೆಲ್ಲ ಏನೇನು ಮಾಡ್ತಾ ಇದ್ದೀವಿ, ಅದು ಮಾಯ್ಶ್ಚರ್ ಇರುತ್ತಲ್ಲ ವೆದರಲ್ಲಿ, ತೇವಾಂಶ, ಅದರಿಂದ ಹಾಳಾಗಬಾರ್ದು ಅಂತ ಇದನ್ನು ಸ್ವಲ್ಪ ಬೆಚ್ಚಗಿರೋದಕ್ಕೋಸ್ಕರ ಇದು ಸಪ್ರೇಟ್ ಸ್ಟೆಪ್ ಮಾಡಿದ್ದೀವಿ, ವುಡ್ ಪ್ಲಾಟ್ಫಾರ್ಮ್ ಥರ ಮಾಡಿ. ಮತ್ತು ಇದು ನೋಡಿ, ನಮ್ಮ ಹತ್ರ ಸೀಲಿಂಗ್ ಮಾಡೋಕ್ಕೆ ಮಿಷಿನ್ ಇದೆ. ಇದ್ರ ಕಾಸ್ಟ್ ಒಂದು 25,000 ರುಪೀಸ್ವರೆಗೂ ಆಯಿತು. ಮತ್ತು ಇದೆ ನೋಡಿ, ಇದು ವೇಯಿಂಗ್ ಮಿಷನ್ ಇದೆ. ಇದು ಕೂಡ ಆಲ್ಮೋಸ್ಟ್ 2,700 ರುಪೀಸ್ ಆಯಿತು. ಮತ್ತು ನಾವು ಎಲ್ಲ ಪೌಡರ್ಸ್ ಮಾಡೋದಕ್ಕೆ ಈ ಥರ ಕಂಟೈನರ್ಸ್ನ ತಗೊಂಡಿದ್ದೀವಿ, ಚಿಲ್ಲಿ ಪೌಡರ್ಸ್ ಅದೆಲ್ಲ ಮಾಡೋದಕ್ಕೆ. ಎಲ್ಲ ಎಸ್ ಯೂಸ್ ಮಾಡಿರೋದ್ರಿಂದ ಈಚ್ ಸ್ಟೋರೇಜ್ ಅದು ಬಂದುಬಿಟ್ಟು 2,000 ರುಪೀಸ್. ಅದು ನಮಗೆ 2 ಸ್ಟೋರೇಜಸ್ ಬಂತು. ಈಗ ಆ ಥರ 5 ಸ್ಟೋರೇಜಸ್ ಇದೆ, ಎಲ್ಲ ಒಂದು 5,000 ರುಪೀಸ್ವರೆಗೂ ಆಗಿದೆ. ಇದು ಬಂದು ನಮ್ಮದು ಡಿಸ್ಪ್ಲೇ ಇದೆ, ಸ್ಯಾಂಡ್ ಪರ್ಲು ಯಾವ್ಯಾವ ಪ್ರಾಡಕ್ಟ್ಸ್ ಇದೆ ಅದೆಲ್ಲ ಡಿಸ್ಪ್ಲೇ ಮಾಡ್ತಾಯಿದ್ದೀವಿ. ಇದೇನಪ್ಪ ಅಂತಂದರೆ, ಈಗ ಸಮ್ಮರ್ ಇರೋದ್ರಿಂದ ಮೇಲ್ಗಡೆ ಶೀಟ್ ರೂಫ್ ಇದೆ, ಅದು ಸಿಕ್ಕಾಪಟ್ಟೆ ಬಿಸಿ ಇರೋದ್ರಿಂದ ಇದನ್ನು ಥರ್ಮಾ ಇನ್ಸುಲಿನ್ ಮಾಡ್ತಾಯಿದ್ದೀವಿ. ಇದು ಬಂದು XLP ಶೀಟು. ಇದನ್ನು ಮೇಲೆ ಇನ್ಸ್ಟಾಲೇಷನ್ ಮಾಡೋದ್ರಿಂದ 15 to 20 ಡಿಗ್ರೀಸ್ ಟೆಂಪ್ರೇಚರ್ನ ಕಡಿಮೆ ಮಾಡುತ್ತೆ. ಐಟಮ್ಸ್ ಎಲ್ಲ ಸ್ಟೋರೇಜ್ ಮಾಡೋಕ್ಕೆ ಒಂದೊಂದು ಇದು ಕಂಟೈನರ್ ಥರ ತೊಗೊಂಡಿದ್ದೀವಿ. ಆಲ್ಮೋಸ್ಟ್ ಇದ್ರ ಕಾಸ್ಟ್ ಬಂದುಬಿಟ್ಟಿಂದೆ ಈಚ್ ಕಂಟೈನರ್ ಬಂದು 2,000 ರುಪೀಸು. ಇದು ಈಗ 20 ಕಂಟೈನರ್ಸ್ ಇದೆ, ಆಲ್ಮೋಸ್ಟ್ ಇದು 40,000 ರುಪೀಸ್ ಆಗಿದೆ. ಮತ್ತು ರ್ಯಾಕ್ ತಗೊಂಡು ಮಾಡಿಸಿದ್ದೀವಿ, ಇಲ್ಲಿನೇ ವೆಲ್ಡರ್ ಹತ್ರ ಮಾಡಿಸಿದ್ದು. ಈಚ್ ರ್ಯಾಕ್ ಬಂದು 20,000 ರುಪೀಸು. ಈ ಸೈಡ್ ಕೂಡ ಇದೆ, ಈ ಸೈಡ್ ಇದೆ ನೋಡಿ, ನಾವು ಟ್ರಯಲ್ ಮಾಡ್ತಾ ಇರೋದು ವಿಡಿಯೋಸ್ ಅದೆಲ್ಲ ಕೂಡ. ಇದು ಮೆಜ್ರಿನ್ ಫ್ಲೋರು. ನಮಗಿಲ್ಲಿ ಡಿಸ್ಪ್ಲೇ ಎಲ್ಲ ಇಟ್ಕೊಂಡಿದ್ದೀವಿ, ಅದರ ಸೇಮ್ ಟೈಮಲ್ಲಿ ಇಲ್ಲಿ ವರ್ಕ್ ಮಾಡ್ತಾರೆ ನಮ್ಮ ರಿಸೆಪ್ಷನಿಸ್ಟು ಮತ್ತು ಏನಿದ್ದಾರೆ ಅವರು ಇಲ್ಲಿ ಮೇಲೆ ಇರ್ತಾರೆ. ನಮ್ಗೆ ಯಾವ್ಯಾವ ಆರ್ಡರ್ಸ್ ಬರುತ್ತೆ ಅದೆಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಏನಾದರೂ ಕಾಲ್ಸ್ ಬಂದಾಗ ಅವ್ರು ರಿಸೀವ್ ಮಾಡೋಕ್ಕೆ ಇಲ್ಲಿ ಇರ್ತಾರೆ ನೋಡಿ. ಇದು ಡಿಸ್ಪ್ಲೇಗಂತ ನಾವೇ ಸೆಟಪ್ ಮಾಡಿರೋದು. ಇದರಲ್ಲಿ ಮೆಜ್ರಿನ್ ಫ್ಲೋರ್ ಕೂಡ ಇದೆ. ಮೇಲೆ ಹೋಗೋಣ ಬನ್ನಿ. ಈಗ ನೋಡ್ತಾ ಇದ್ದೀರಲ್ಲ, ಇದು ಸ್ಟೋರೇಜ್ ರೂಮ್ನ ಔಟ್ ಸೈಡ್. ಇದು ಸ್ಟೋರೇಜ್ ರೂಮ್ ಬಂದು 20ಗೆ 12 ಫೀಟ್ ಇದೆ, ಆಲ್ಮೋಸ್ಟ್ 220 ಸ್ಕ್ವೇರ್ ಫೀಟ್ ಆಫ್ ಪ್ಲೇಸ್ನ ಸ್ಟೋರೇಜ್ ರೂಮ್ಗೆ ಯೂಸ್ ಮಾಡ್ತಾ ಇದ್ದೀವಿ. ಇದು ಬಂದುಬಿಟ್ಟು ಸ್ಟೋರ್ ರೂಮ್ ಮಾಡ್ಕೊಂಡಿದ್ದೀವಿ. ಇದೀಗ ಪ್ರೆಸೆಂಟ್ಗೆ ನಮ್ಮ ಹತ್ರ ಇರೋ ಸ್ಟಾಕ್ಸು ಅದೆಲ್ಲ ಇಟ್ಕೊಳ್ಳೋದಕ್ಕೆ. ಸ್ಟೋರ್ ರೂಮ್ ಸೆಟಪ್ಪು ಮತ್ತು ಇದರಲ್ಲಿರೋ ಮೆಟೀರಿಯಲ್ಸು ಇದೆಲ್ಲ ಸೇರಿ ಆಲ್ಮೋಸ್ಟ್ ಒಂದು 3 to 4 lakh ರುಪೀಸ್ ಆಗಿದೆ. ಮತ್ತು ಇದು ಸೀಲಿಂಗ್ ಮಾಡೋದಕ್ಕೊಂದು ಮಿಷನ್ ತಗೊಂಡಿದ್ದೀವಿ. ಮತ್ತು ವೇಯಿಂಗ್ ಮಿಷನ್ನು ಇಲ್ಲಿ ಸಪ್ರೇಟ್ ಆಗಿದೆ, ಮತ್ತು ಕಸ್ಟಮರ್ ನೋಡೋದಕ್ಕೆ ಸಪ್ರೇಟ್ ಆಗಿದೆ. CCTV ಕ್ಯಾಮ್ರಾಸ್ ಎಲ್ಲ ಒಂದು 8 ಕ್ಯಾಮ್ರಾಸ್ ಇನ್ಸ್ಟಾಲೇಷನ್ ಮಾಡಬೇಕು, ಅದು ಕೂಡ ತೆಗೆದಿಟ್ಟಿದ್ದೀವಿ.